ತೆರೆದಿದೆ ಮನೆ ಓ ಬಾ ಅತಿಥಿ, ಹೊಸ ಬೆಳಕಿನ ಹೊಸ ಗಾಳಿಯ ಹೊಸ ಬಾಳನ್ನು ತಾ ಅತಿಥಿ. ತೆರೆದಿದೆ ಮನೆ ಓ ಬಾ ಅತಿಥಿ, ಹೊಸ ಬೆಳಕಿನ ಹೊಸ ಗಾಳಿಯ ಹೊಸ ಬಾಳನ್ನು ತಾ ಅತಿಥಿ, ಹೊಸ ಬಾಳನ್ನು ತಾ ಅತಿಥಿ, ಹೊಸ ಬಾಳನ್ನು ತಾ ಅತಿಥಿ. ನಾನು ಇವತ್ತು ಬೆಳಗಿನ ಟಿಫಿನ್ಗೆ ಪುಲ್ಕ ಮಾಡ್ಕೊಳ್ತಿದ್ದೇನೆ. ಪುಲ್ಕ ಜೊತೆಗೆ ಕಷಾಯ ನಾವು ಡೈಲಿ ಕುಡಿಯೋದು ಕಷಾಯ ಮಾಡಿಕೊಂಡೆ. ಕಷಾಯದ ಪೌಡರ್ ನಾನು ಮನೆಯಲ್ಲೇ ಮಾಡಿದ್ದೇನೆ. ನನ್ನ ಲಿಂಕ್ ಇದೆ, ಬೇಕಾದಲ್ಲಿ ನೀವು ನೋಡ್ಕೋಬೋದು ಕಷಾಯ ಹೇಗೆ ಮಾಡೋದು ಅಂತ. ನಾನು ಮೊದಲಿಗೆ ಇವಾಗ ನಿಮಗೆ ಮೇಥಿ ಮಟರ್ ಪನ್ನೀರ್ ಬಟರ್ ಮಸಾಲ ಹೇಗೆ ಮಾಡೋದು ಅಂತ, ಮನೆಯಲ್ಲೇ ಹೇಗೆ ಮಾಡೋದು ಅಂತ ರೆಸ್ಟೋರೆಂಟ್ ಸ್ಟೈಲಲ್ಲಿ ತೋರಿಸ್ಕೊಡ್ತಾ ಇದ್ದೇನೆ. ಮೊದಲಿಗೆ ನಾವು ಬಟರನ್ನು ಹಾಕ್ಕೊಳ್ಳೋಣ, 1 ಸ್ಪೂನಷ್ಟು. ಆಮೇಲೆ ನಾವು ಗರಂ ಮಸಾಲೆ ಒಂದು 12 ಕಾಳುಮೆಣಸು, ಆಮೇಲೆ 4 ಲವಂಗ, 1 ಸಣ್ಣ ಚೂರು ಚಕ್ಕೆ, 2-3 ಏಲಕ್ಕಿ, ಆಮೇಲೆ ನಾವು ಒಂದು ಸ್ವಲ್ಪ ಸೂಜಿ ಮೆಣಸು ಅಂತ ಇದೆ ಅದನ್ನು ಹಾಕಿದ್ದೇನೆ. ಅದನ್ನು ನಾವು ಚೆನ್ನಾಗಿ ಬಟರ್ನಲ್ಲಿ ಫ್ರೈ ಮಾಡ್ಕೊಳ್ಳೋಣ. ಜೊತೆಗೆ ಒಂದು 4 ಎಸಳು ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೇನೆ. ಇದ್ರ ಜೊತೆಗೆ ನಾನು ದೊಡ್ಡದಾಗಿ ಹೆಚ್ಚಿಟ್ಕೊಂಡಿರೋಂಥ ಒಂದು ಈರುಳ್ಳಿನ ಹಾಕ್ಕೊಳ್ತೇನೆ. ಚೆನ್ನಾಗಿ ಇದು ಫ್ರೈ ಮಾಡಬೇಕು. ಇದ್ರ ಜೊತೆಗೆ ನಾನು ಒಂದು 10-12 ಗೋಡಂಬಿನ ಹಾಕ್ಕೊಂಡಿದ್ದೇನೆ. ಗೋಡಂಬಿ ಕೂಡ ಚೆನ್ನಾಗಿ ಫ್ರೈ ಮಾಡಬೇಕು. ಇದು ಫ್ರೈ ಆಗೋವರೆಗೆ ಒಂದು ಹಾಡು ಬರ್ತಾ ಇದೆ ನನಗೆ. ಹಳೆಯ ಹಾಡು ಹಾಡು ಮತ್ತೆ ಅದನ್ನೇ ಕೇಳಿ ತಣಿಯುವೆ. ಹಳೆಯ ಹಾಡು ಹಾಡು ಮತ್ತೆ ಅದನ್ನೇ ಕೇಳಿ ತಣಿಯುವೆ. ಹಳೆಯ ಹಾಡಿನಿಂದ ಹೊಸತು ಜೀವನ ಕಟ್ಟುವೆ. ಹಳೆಯ ಹಾಡಿನಿಂದ ಹೊಸತು ಜೀವನ ಕಟ್ಟುವೆ. ಇವಾಗ ನಾವು ಉಪ್ಪು ಹಾಕ್ಕೊಂಡು ಅದು ಚೆನ್ನಾಗಿ ಫ್ರೈ ಆಗುವವರೆಗೂ ನಾವು ಫ್ರೈ ಮಾಡ್ಕೋಬೇಕು. ಆಮೇಲೆ ಅದನ್ನು ಮಸಾಲೆ ಮಾಡ್ಕೊಳ್ಳೋಣ. ನಾವು ಕೆಂಪಗಾಗಿ ಗೋಲ್ಡನ್ ಬ್ರೌನ್ ಆಗೋವರೆಗೆ ಹುರ್ಕೊಳ್ಬೇಕು. ಇದನ್ನು ಮಿಕ್ಸಿ ಮಾಡ್ಕೊಂಡು ಇಟ್ಕೊಳ್ಳೋಣ. ನಂತರ ನಾವು ನೆಕ್ಸ್ಟ್ ಒಂದು 100 ಗ್ರಾಮಷ್ಟು ನಾನು ಪನ್ನೀರ್ ತೊಗೊಂಡಿದ್ದೇನೆ. ಇದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋಬೇಕು. ಕೈಯಿಂದ ಚೆನ್ನಾಗಿ ಸ್ಮ್ಯಾಶ್ ಮಾಡಿಕೊಂಡು ಇದಕ್ಕೆ ನಾವು ಒಂದು ಇಷ್ಟು ಇಂಗ್ರೀಡಿಯೆಂಟ್ಸ್ ಮಿಕ್ಸ್ ಮಾಡೋದಿದೆ. ಇದಕ್ಕೆ ನಾನು ಮೊದಲಿಗೆ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಹಾಕ್ಕೊಳ್ತೇನೆ. ಆಮೇಲೆ ಒಂದು ಸ್ವಲ್ಪ 1/4 ಸ್ಪೂನಷ್ಟು ಉಪ್ಪು ಹಾಕ್ಕೊಳ್ತೇನೆ. ಆಮೇಲೆ ಸಣ್ಣದಾಗಿ ಹೆಚ್ಚಿಟ್ಟುಕೊಂಡಿರೋಂಥ ಒಂದು ಹಸಿಮೆಣಸು ಹಾಕ್ಕೊಂಡಿದ್ದೇನೆ. ಆಮೇಲೆ ಕಾರ್ನ್ಫ್ಲೇಕ್ಸ್ ಒಂದು ಸ್ವಲ್ಪ ಮೇಲುಗಡೆಯಿಂದ ನಾವು ಸ್ಪ್ರೇ ಮಾಡಬೇಕು. ಆಮೇಲೆ ಕೊತ್ತಂಬರಿ ಸೊಪ್ಪು ಚಿಕ್ಕದಾಗಿ ಹೆಚ್ಚಿಕೊಂಡಿರೋವಂಥದ್ದು. ಆಮೇಲೆ ನಾವು 1 ಸ್ಪೂನಷ್ಟು ಕೆನೆ ಅಥವಾ ನೀವು ಫ್ರೆಶ್ ಕ್ರೀಮ್ ಇದ್ದರೂ ಹಾಕ್ಕೋಬೋದು, ಇಲ್ಲದೇ ಇದ್ದವರು ಕೆನೆ ಹಾಕ್ಕೋಬೋದು. 1 ಸ್ಪೂನು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಎಲ್ಲ ಅದ್ರ ಜೊತೆಗೆ ಮಿಕ್ಸ್ ಆಗಬೇಕು. ಆಮೇಲೆ ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ಮಾಡಿಕೊಂಡು ಇಟ್ಕೋಬೇಕು. ತುಂಬ ಚೆನ್ನಾಗಿ ಬರ್ತದೆ ಇದು. ಒಳಗಡೆ ಅದನ್ನು ನಾವು ಒಡೆಯೋದೇ ಇರೋ ಹಾಗೆ ನಾವು ಉಂಡೆಯನ್ನು ಮಾಡ್ಕೋಬೇಕು. ನಂತರ ಒಂದು ಟಿಪ್ಸ್ ಇದೆ, ಪನ್ನೀರು ಹೇಗೆ ಒಡಿಬಾರ್ದು, ಅದು ಬ್ರೇಕ್ ಆಗಬಾರ್ದು ಅಂತ ಹೇಳಿದ್ರೆ ಒಂದು
ಟಿಪ್ಸ್ ಇದೆ ಅದರಲ್ಲಿ, ನಾವು ಅದನ್ನು ಫಾಲೋ ಮಾಡಬೇಕು. ಹಾಗೆ ನಾವು ನೆಕ್ಸ್ಟ್ ಇವಾಗ ಮೆಂತ್ಯ ಸೊಪ್ಪನ್ನು ನಾವು ಕಟ್ ಮಾಡ್ಕೊಳ್ಳೋಣ. ಮೆಂತ್ಯ ಸೊಪ್ಪನ್ನು ಚೆನ್ನಾಗಿ ತೊಳೆದ್ಬಿಟ್ಟು ಸಣ್ಣದಾಗಿ ಹೆಚ್ಕೊಂಡ್ಬಿಟ್ಟು ಈಗ ನಾವು ಯಾವ ಬಾಣಲೆಯಲ್ಲಿ ಎಲ್ಲ ಫ್ರೈ ಮಾಡಿರುವ ಈರುಳ್ಳಿ ಅದೇ ಬಾಣಲೆನೇ ಯೂಸ್ ಮಾಡೋಣ. ಯಾಕಂದರೆ ಮತ್ತೆ ನಾವು ಪದೇ ಪದೇ ಬೇರೆ ಬೇರೆ ಪಾತ್ರೆ ತೊಗೊಂಡ್ರೆ ತುಂಬ ಪಾತ್ರೆ ಆಗಿಬಿಡುತ್ತೆ ತೊಳೆಯೋದೆಲ್ಲ. ಅದಕ್ಕೋಸ್ಕರ ಅದೇ ಪಾತ್ರೆಯಲ್ಲಿ ನಾನೀಗ 1 ಸ್ಪೂನಷ್ಟು ಮತ್ತೆ ಬಟರ್ ಹಾಕ್ಕೊಳ್ತಾ ಇದ್ದೇನೆ. ಹೆಸರಿಗೆ ತಕ್ಕ ಹಾಗೆ ಬಟರ್ ಮಸಾಲ ಅಂತ ಹೇಳಿ ಇಲ್ಲಿ ನಾವು ಬಟರನ್ನೇ ಯೂಸ್ ಮಾಡೋದು, ಆಯಿಲೆಲ್ಲ ಯೂಸ್ ಮಾಡೋದಿಲ್ಲ. ಬಟರ್ ಅದಕ್ಕೆ ನಾವು 1 ಸ್ಪೂನಷ್ಟು ಜೀರಿಗೆ ಹಾಕ್ಕೊಳ್ತೇನೆ. ಆಮೇಲೆ ಹೆಚ್ಚಿಟ್ಕೊಂಡಿರೋಂಥ ಮೆಂತ್ಯ ಸೊಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೋಬೇಕು. ಅದು ತನ್ನ ನೀರೆಲ್ಲ, ಅದರಲ್ಲಿ ಸ್ವಲ್ಪ ನೀರಿನ ಅಂಶ ಎಲ್ಲ ಇರುತ್ತಲ್ಲ, ತೊಳೆದಿದ್ದೆಲ್ಲ ಅದೆಲ್ಲ ಹೋಗುತ್ತೆ. ಅಲ್ಲಿವರೆಗೂ ನಾವು ಚೆನ್ನಾಗಿ ಬಾಡಿಸ್ಕೋಬೇಕು. ಆಮೇಲೆ ನಾವು ಮಟರ್ ಹಾಕ್ಕೋಬೇಕು. ನಾನು 1 ಕಪ್ಪಷ್ಟು ಮಟರ್ ಹಾಕಿದ್ದೇನೆ. ಇಲ್ಲಿ ಮಟರ್ ಹಾಕಿ ಚೆನ್ನಾಗಿ ಅದರಲ್ಲಿ ನಾವು ಮಿಕ್ಸ್ ಮಾಡ್ಕೊಳ್ಳುವಾಗ ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ. 1/4 ಸ್ಪೂನಷ್ಟು ಉಪ್ಪು ಹಾಕ್ಕೊಳ್ಳೋಣ. ನಾವು ಅಲ್ಲಲ್ಲಿ ಉಪ್ಪುಗಳನ್ನು ಯೂಸ್ ಮಾಡ್ತೇವೆ, ನೋಡ್ಕೊಂಡು ಬಿಟ್ಟು ಹಾಕಬೇಕು. ಉಪ್ಪು ಹಾಕಿದ್ದ ನಂತರ ಸ್ವಲ್ಪ 1/2 ಸ್ಪೂನಷ್ಟು ಸಕ್ಕರೆ ಹಾಕ್ಕೊಳ್ಳೋಣ. ಸಕ್ಕರೆ ಇದು ನಮಗೆ ಮೆಂತ್ಯ ಸೊಪ್ಪಿನಲ್ಲಿನ ಒಂದು ಕಹಿ ಒಂದು ಅಂಶ ನಮಗೆ ಇದು ಮಾಡುತ್ತೆ. ಅದರಲ್ಲಿ ನಾವು ಈಗ ಬೇರೆ ಪ್ಲೇಟ್ ಮುಚ್ಚೋ ಜೊತೆಗೆ ನಾವು ಮಾಡಿಟ್ಕೊಂಡಂಥ ಪನ್ನೀರ್ ಬಾಲನ್ನು ಅದರಲ್ಲಿ ಇಟ್ಕೋಬೇಕು. ಅದು ಸ್ಟೀಮಲ್ಲಿ ಬೆಂದಾಗ ಆಗ್ತದೆ. ಆವಾಗ ಪನ್ನೀರ್ ಬಾಲು ಒಡೆಯೋಲ್ಲ, ಬ್ರೇಕ್ ಆಗಲ್ಲ. ಆಮೇಲೆ ತೆಗೆದಿಟ್ಕೋಬೇಕು. ಆಮೇಲೆ ಇವಾಗ ನಾನು ರುಬ್ಬಿದ ಮಸಾಲೆಯನ್ನು ನಾನು ಈಗ ಮೆಂತ್ಯ ಸೊಪ್ಪು ಅಲ್ಲಿ ಹಾಕ್ತಾ ಇದ್ದೇನೆ. ಚೆನ್ನಾಗಿ ಅದು ಎಲ್ಲ ಮಿಕ್ಸ್ ಆಗೋ ಹಾಗೆ ನಾವು ಮಸಾಲೆಯನ್ನು ಮಿಕ್ಸ್ ಮಾಡಬೇಕು. ಆಮೇಲೆ ಕನ್ಸಿಸ್ಟೆನ್ಸಿ ನೋಡ್ಕೊಂಡ್ಬಿಟ್ಟು ನಾವು ನೀರು ಹಾಕ್ಕೊಳ್ಬೇಕು. ತುಂಬ ದಪ್ಪ ಮಾಡ್ಕೋಬಾರ್ದು, ಆಮೇಲೆ ತಾನೇ ದಪ್ಪ ಆಗಿಬಿಡುತ್ತೆ ಗ್ರೇವಿ. ಈ ಗ್ರೇವಿ ತುಂಬ ಚೆನ್ನಾಗಿರುತ್ತೆ ಚಪಾತಿ, ರೊಟ್ಟಿ, ನಾನ್, ಕುಲ್ಚಾ, ಆಮೇಲೆ ಜೀರಾ ರೈಸಿಗೆಲ್ಲ ಚೆನ್ನಾಗಿ ಇದಾಗುತ್ತೆ. ಇದಕ್ಕೆ ನಾವೀಗ 1 ಸ್ಪೂನಷ್ಟು ಖಾರದ ಪುಡಿ ಹಾಗೂ ಸ್ವಲ್ಪ ಗರಂ ಮಸಾಲೆ ಪುಡಿ, ಆಮೇಲೆ ಇದು ಕೊರಿಯಾಂಡರ್ ಪೌಡ್ರ್ ಹಾಕಿದ್ದೇನೆ. ನಂತರ ನಾನು ಫ್ರೆಶ್ ಕ್ರೀಮ್ ಹಾಕ್ತೇನೆ. 4 ಸ್ಪೂನಷ್ಟು ಫ್ರೆಶ್ ಕ್ರೀಮ್ ಹಾಕಿದ್ದೇನೆ. ಇದು ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ. ಅದ್ರ ಗ್ರೇವಿ ನೋಡಿ ಎಷ್ಟು ದಪ್ಪ ಆಗಿಬಿಟ್ಟು ಸೈಡೆಲ್ಲ ಇದಾಗಿಬಿಡುತ್ತೆ, ತಾನೇ ಅಷ್ಟು ದಪ್ಪಾಗಿ ಬರುತ್ತೆ ಅದು. ಅದಕ್ಕೋಸ್ಕರ ನಾವು ಗ್ರೇವಿ ನೋಡಿಕೊಂಡು ಹಾಕ್ಕೋಬೇಕು. ತುಂಬ ಚೆನ್ನಾಗಿರುತ್ತೆ, ಇದು ಟೇಸ್ಟಿಯಾಗಿರುತ್ತೆ. ಮತ್ತೆ ಮತ್ತೆ ನನಗೆ ಬೇಕು ಅಂತ ಕೇಳ್ತಾರೆ ತಿಂದವರೆಲ್ಲ, ಅಷ್ಟು ಚೆನ್ನಾಗಿರುತ್ತೆ. ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ ನೋಡಿ. ನನ್ನ ಹಾಡಿನ ಜೊತೆಗೆ ನನ್ನ ಅಡುಗೆನೂ ನೀವು ಎಂಜಾಯ್ ಮಾಡ್ಬೋದು, ಅಥವಾ ಅಡುಗೆ ಜೊತೆಗೆ ನನ್ನ ಹಾಡನ್ನು ಎಂಜಾಯ್ ಮಾಡ್ಬೋದು. ಕೊನೆಯಲ್ಲಿ ನಾನು ಗರಂ ಮಸಾಲೆ ಹಾಕ್ಕೊಂಡಿದ್ದೇನೆ, ಸ್ವಲ್ಪ ಅರಿಶಿಣ ಪುಡಿ ಹಾಕ್ಕೊಳ್ಬೇಕು. ನಂತರ ಇದಕ್ಕೆ ಒಂದು ತಡ್ಕ ಅಂತ ಸ್ವಲ್ಪ ಎಣ್ಣೆಯಲ್ಲಿ ಖಾರದ ಪುಡಿ ಹಾಕಿ ಸ್ವಲ್ಪ ಅದನ್ನು ನಾವು ಇವಾಗ ಮೇಲುಗಡೆಯಿಂದ ಹಾಕಿದರೆ ಅದರ ಒಳ್ಳೆ ಕಲರ್ ಬಣ್ಣ ಕಾಣುತ್ತೆ, ನಮಗೆ ನೋಡಲಿಕ್ಕೂ ಚೆನ್ನಾಗಿರುತ್ತೆ. ಮೇಲುಗಡೆಯಿಂದ 1 ಸ್ಪೂನಷ್ಟು ಮತ್ತು ಫ್ರೆಶ್ ಕ್ರೀಮನ್ನು ಹಾಕ್ಕೊಂಡಿದ್ದೇನೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡದೇ ಇದ್ದವರು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಬಟನ್ ಅಂತೂ ಒತ್ತೋದಂತೂ ಮರಿಬೇಡಿ ಪ್ಲೀಸ್. ಇವತ್ತಿನ ವಿಡಿಯೋದಲ್ಲಿ ರೆಸ್ಟೋರೆಂಟ್ ಸ್ಟೈಲಲ್ಲಿ ಮೇಥಿ ಮಟರ್ ಪನ್ನೀರ್ ಬಟರ್ ಮಸಾಲ ಹೇಗೆ ಮಾಡೋದಂತ ನಾನು ಸುಲಭವಾಗಿ ಹೇಗೆ ಮಾಡೋದಂತ ತೋರಿಸ್ಕೊಟ್ಟಿದ್ದೇನೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ನಾನು ಇದನ್ನು ಒಂದ್ಸಲ ತಿಂದು ಟೇಸ್ಟ್ ನೋಡ್ತೇನೆ ಹೇಗಿದೆ ಅಂತ. ತುಂಬ ಚೆನ್ನಾಗಿ ಬರುತ್ತೆ. ಸ್ಮೆಲ್ ಅಂತೂ ಇಡೀ ಮನೆಯೆಲ್ಲ ಹರಡ್ಕೊಂಡಿತ್ತು, ಅಷ್ಟು ಚೆನ್ನಾಗಿತ್ತು. ನೀವು ಮಾಡಿ ನೋಡಿ ಒಮ್ಮೆ. ಮತ್ತು ಮುಂದಿನ ವಿಡಿಯೋದಲ್ಲಿ ನಾನು ಇನ್ನೂ ಒಳ್ಳೊಳ್ಳೆ ವಿಡಿಯೋದೊಂದಿಗೆ ಬರ್ತೇನೆ, ಕಂಟೆಂಟೊಂದಿಗೆ ಬರ್ತೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ತಿಂದು ನೋಡಿ ನೀವು.
ನನಗಂತೂ ತುಂಬ ಇಷ್ಟ ಆಯಿತು. ನಮ್ಮ ಯಜಮಾನ್ರಿಗೂ ತುಂಬ ಇಷ್ಟ ಆಯಿತು. ಸೂಪರ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.